guys, this is the NASA Center, Florida. We visited this place a little time ago, but I still had fun here. I still remember getting my coin there. Hey guys, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ನಾಸಾಗೆ ಹೋಗಿದ್ದನ್ನ ತೋರಿಸ್ತಾ ಇದ್ದೀನಿ. ನಾಸಾ ನಾವು ವಿಸಿಟ್ ಮಾಡಿದ್ದು ಫ್ಲೋರಿಡಾದಲ್ಲಿರುವಂಥ ನಾಸಾ ನನ್ನ ಫೇವ್ರೇಟ್ ಪ್ಲೇಸು. ನಾನು ಚಿಕ್ಕವಳಾಗಿದ್ದಾಗ ಕಲ್ಪನಾ ಚಾವ್ಲಾ ನನ್ನ ಫೇವ್ರೇಟು. ನನ್ನ ಮಗ ಈಗ ನೋಡ್ತಾ ಇದ್ದಾನೆ, ನೋಡಿ ಆಟ ಆಡ್ತಾ ಇದ್ದಾನೆ, ನಿಂತ್ಕೊಂಡು ಪೋಸ್ಗಳನ್ನ ಕೊಡ್ತಾ ಇದ್ದಾನೆ. ತುಂಬ ಚಿಕ್ಕವನಾಗ. This is when I was very young. ಈ ವಿಡಿಯೋ ನಾನು ತುಂಬ ದಿನಗಳಾದಮೇಲೆ ಸಿಕ್ತು, ನನಗೆ ಮರೆತು ಹೋಗಿದ್ದೆ. ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಅದು ಕೊನೆಗೆ ಸಿಕ್ತು. ಸೊ ಅದಕ್ಕೆ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ವಿಸಿಟ್ ಮಾಡಿದ್ದು 2020 ಬಿಫೋರ್ ಕರೋನಾ. This time, we had went here for, we had added this place to our trip from, Disney World. And I still remember what happened there. ಡಿಸ್ನಿ ಒಳಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಾಸಾಗೆ ವಿಸಿಟ್ ಮಾಡಿದ್ದು. ನಾಸಾ ವಿಸಿಟ್ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸ್ಪೇಸಲ್ಲಿ ಇದ್ದಾಗೆ ಅನ್ನಿಸ್ತು. ನೀವೀಗ ನೋಡ್ತಾ ಇರೋದು ಒಳಗಡೆ ಸ್ಪೇಸಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದೊಂದು ಸ್ಪೇಸ್ ಶಟಲ್ನ ಅವರು ಡಿಸ್ಪ್ಲೇಗೆ ಇಟ್ಟಿದ್ರು, ದೊಡ್ಡ ಪೀಸನ್ನು. ಅದನ್ನು ನಾವು ನೋಡ್ತಾ ಇದ್ವಿ. ತುಂಬ ಇಷ್ಟ ಆಯಿತು ನನಗಂತೂ. ಫಸ್ಟ್ ಟೈಮ್ ನಾಸಾ ವಿಸಿಟ್ ಮಾಡಿದ್ದು. ಪ್ರಪಂಚದಲ್ಲಿ ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ, ಫಸ್ಟ್ ಟೈಮ್ ನನಗೆ ಸಿಕ್ತು ಅಂತ ನನಗೆ ಅನ್ನಿಸ್ತು. I remember I actually forgot of going inside that tube there. I think it's meant to be a replica of the International Space Station. ಮಕ್ಕಳಿಗೆ ಸ್ಪೇಸಲ್ಲಿ ಇರುವಂಥ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಅವರು ISSನ ಕ್ರಿಯೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ ರಿಪ್ಲಿಕಾ ಅದು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಾ ಇದ್ದ. ನಾನಂತೂ ತುಂಬ ಖುಷಿಪಟ್ಟೆ. ಈ ಮಕ್ಕಳಿಗೆ ಈ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅದರಲ್ಲಿ ನಮ್ಮ ಲಿವಿಯೋ ಅಂತೂ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರ್ತಾ ಇದ್ದಾನೆ. ನೋಡಿ, ಎಲ್ಲ ಮಕ್ಕಳು ಅದೇ ರೀತಿ ಆಟ ಆಡ್ತಾ ಇದ್ರು. ನಾನು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಡೆಲಿಕೇಟ್ ಆಗಿರ್ಬೋದು, ಮಕ್ಕಳಿಗೆ ಅಂತ ಮಾಡಿರೋದಲ್ವಾ. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡಲಿಲ್ಲ. So, you see me right there climbing out of the tube. All of this fun there, I think all of it went out of my brain. It just snapped away. The only thing I remember is, the inside of the space shuttle cockpit, there were all the buttons and the switches and the switcheroos, like that. ಸೊ ನಮ್ಮ ಲಿವಿಯೋ ಎಲ್ಲ ಮರ್ತೋಗ್ಬಿಟ್ಟಿದ್ದಾನಂತೆ. ಸ್ವಲ್ಪ ನೆನಪಿದೆ. ಈ ರೀತಿ ಮಕ್ಕಳಿಗೆ ಅವಾಗವಾಗ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿರೋದು, ಟ್ರಾವೆಲ್ ಮಾಡಿರೋದು, ಮತ್ತು ಟ್ರಿಪ್ಗೆ ಹೋಗಿರೋದು, ಅದನ್ನು ವೀಡಿಯೋಸನ್ನು ಮತ್ತು ಫೋಟೋಸನ್ನು ಅವಾಗವಾಗ ತೋರಿಸಿದ್ರೆ ಮಕ್ಕಳಿಗೆ ಕೂಡ ನೆನಪಾಗುತ್ತೆ. ಅದರಲ್ಲಿ ಈಗ ಈ ವಿಡಿಯೋ ನೋಡಿ ಅವನಿಗೆ ತುಂಬ ಖುಷಿ ಆಯಿತು. ಇದು ನಾನು ಲಿಟಲ್ ಆಗಿದ್ದಾಗ ಇದು ಆ ಥರ ಆಟ ಆಡಿದ್ದು, ತುಂಬ ಚೆನ್ನಾಗಿದೆ, ನನಗಷ್ಟು ನೆನಪಿಲ್ಲ. ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದಿದ್ದು ಟ್ಯೂಬಲ್ಲಿರೋವಂಥದ್ದು ಮಾತ್ರ ನೆನಪಿದೆ ಅಂತ ಹೇಳ್ದ. I still had a lot of fun here, even though I forgot about it. I really want to go there again. ಅವನು ಅಲ್ಲಿಗೆ ಹೋಗಬೇಕು ಮತ್ತೆ ಒಂದ್ಸರಿ ಅಂತ ಹೇಳ್ತಾ ಇದ್ದಾನೆ. ಈಗ ನಮ್ಮ ಜೊತೆ ವಿನು ಇರೋದ್ರಿಂದ ನಾವು ಇನ್ನೂ ಒಂದ್ಸರಿ ಕರ್ಕೊಂಡು ವಿಸಿಟ್ ಮಾಡ್ಬೋದು. ನೋಡೋಣ, ಅವಕಾಶ ಸಿಕ್ಕಿದ್ರೆ ನಾವು ಮಿಸ್ ಮಾಡದೆ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ದೂರ ಇದೆ ನಮ್ಮ ಮನೆಗೆ. ಚಿಕಾಗೋಯಿಂದ ಫ್ಲೋರಿಡಾಗೆ ಆಲ್ಮೋಸ್ಟ್ 21 hours ಜರ್ನಿ ಇದೆ. ಅಷ್ಟರಲ್ಲಿ ನಾವು ಹೋಗ್ಬೋದು ಬೇಡೋ ಅಂತ ನಾವು ರಜಾ ಸಿಕ್ಕಿದಾಗ ನೋಡಬೇಕು. Wow. So I think this is where they have. No, this is the space shuttle replica, or the cockpit replica. We got to press all those buttons. Beep beep boop boop boop. ನಮ್ಮ ಲಿವಿಯೋ ತುಂಬ ಚಿಕ್ಕವನಾಗಿದ್ದ. ಆಗ ಯಾರೋ ಫೋಟೋ ತಗೊಳ್ತಾ ಇದ್ರು. ಅದರಲ್ಲಿ ನಾನು ಆಟ ಆಡ್ಲಾ ಅಂತ ಮತ್ತೆ ಹೋಗಿ ಕೇಳ್ತಾ ಇದ್ದ. ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಆದ್ಮೇಲೆ ತಗೊಳ್ಳೋಣ, ಅಲ್ಲಿವರೆಗೂ ಇಲ್ಲಿ ಈ ಕಡೆ ಆಟ ಆಡು ಅಂತ ಹೇಳ್ಬಿಟ್ಟು. Yeah, I get to go and see. I'm so tiny. ಸೊ ಇಲ್ಲಿ ಬಂದು ಎಲ್ಲ ಬಟನ್ಗಳನ್ನು ಪ್ರೆಸ್ ಮಾಡ್ತಾ ಇದ್ದ. ನಾಸಾ ಸ್ಪೇಸ್ ಒಳಗಡೆ ಯಾವ್ಯಾವ ರೀತಿ ಇರುತ್ತೆ ಅಂತ ಮಕ್ಕಳಿಗೆ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಒಂದು ಅವಕಾಶ. ಮಕ್ಕಳಿಗೆ ಇಲ್ಲಿ ಎಲ್ಲ ತಿಳ್ಕೊತಾರೆ, ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿ ಒಳಗಡೆ ಇರುತ್ತೆ ಅಂತ. ನಮ್ಮ ಲಿವಿಯೋ ಅಂತೂ ತುಂಬ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತುಂಬ ಆ್ಯಕ್ಟಿವ್ ಜಾಸ್ತಿ. ಎಲ್ಲ ಚೆಕ್ ಮಾಡ್ತಾನೆ, ಎಲ್ಲ ಬಟನ್ಗಳನ್ನು ಪ್ರೆಸ್ ಮಾಡ್ತಾನೆ, ಒಂದೂ ಬಿಡೋಲ್ಲ. ಎಲ್ಲ ಪ್ರೆಸ್ ಮಾಡಿ ಇದೇನು ವರ್ಕ್ ಆಗುತ್ತೆ, ಇದೇಗಿರುತ್ತೆ ಅಂತ ಚೆಕ್ ಮಾಡ್ತಾ ಇರ್ತಾನೆ. I had lots of fun here. Even though, like this cockpit from the space shuttle, this is almost all that I remember, other than the concept rover. ನಾವು ಈಗ ನೋಡ್ತಾ ಇರ್ಬೋದು, ಮೇಲ್ಗಡೆ ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೋಡಿದ್ರೆ ನಮಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಸ್ಕೈಯಲ್ಲೇ ನಾವಿದ್ದೀವೇನೋ, ಶಟಲ್ ಒಳಗಡೆ ನಾವಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ. ಅದು ಅರ್ತ್ ಪೀಸ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಲಿವಿಯೋ ಅಂತೂ ಫುಲ್ ಎಕ್ಸೈಟ್ ಆಗಿ ಆಟ ಆಡ್ತಾ ಇದ್ದ. ನಾನು ಸ್ವಲ್ಪ ಈ ಕಡೆ ಎಲ್ಲ ಡಿಸ್ಕವರ್ ಮಾಡ್ತಾ ಇದ್ದೆ, ಯಾವ ರೀತಿ ಇದೆ, ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ, ಯಾವ ರೀತಿ ಇದೆ ಅಂತ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅವನಂತೂ ಇನ್ನೂ ಬಟನ್ಗಳನ್ನು ಪ್ರೆಸ್ ಮಾಡೋದು, ಚೆಕ್ ಮಾಡೋದು ಎಲ್ಲ ಆಪ್ರೇಟ್ ಮಾಡ್ತಿದ್ದಾನೆ, ಒಂದು ಬಿಡ್ತಾ ಇಲ್ಲ.
ಬಸ್ಸಲ್ಲಿ ಕುತ್ಕೊಂಡು ಎಲ್ಲ ಡ್ರೈವ್ ಮಾಡ್ತಾರಲ್ಲ ಆ ರೀತಿ ಆಪರೇಟ್ ಮಾಡ್ತಾ ಇದ್ದ. So this is probably going to be the longest part of the video. I'm still pressing the buttons. ಸೊ ಅದಾದ್ಮೇಲೆ ನಾವು ಸ್ಪೇಸ್ ಶಟಲಿಂದ ನೆಕ್ಸ್ಟು ಒಂದು ನಾವೇನೇ ಕುತ್ಕೊಂಡು ಹೋಗೋ ರೀತಿ ಅವರು ಒಂದು ಸಿಮ್ಯುಲೇಟರ್ನ ಕ್ರಿಯೇಟ್ ಮಾಡಿದ್ರು. ಅಲ್ಲಿಗೆ ನಾವು ಹೋದ್ವಿ. ಅಲ್ಲಿ ನಮ್ಮ ಲಿವಿಯೋ ನಾನು ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಒಂದು 5 ರಿಂದ 10 ನಿಮಿಷ ನಮಗೆ ಆಕಾಶದಲ್ಲಿರುವಂಥ ಫೀಲನ್ನು ಕೊಡುತ್ತೆ. ಅದಾದಮೇಲೆ ಸ್ಪೇಸ್ ಸ್ಟೇಷನಲ್ಲಿ ಯಾವ ರೀತಿ ಅವರು ಆಪರೇಷನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ರು. ಆದರೆ ನನ್ನ ಮಗ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಶಟಲನ್ನು ಪರ್ಚೇಸ್ ಮಾಡಿದ್ದ. ಅದರಲ್ಲಿ ಅವನು ಆಟ ಆಡ್ತಾ ಇದ್ದ. ಅದನ್ನ ಈಗ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ರೀತಿ ಅವರು ಆಪರೇಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ರು. ಅದ್ರ ಜೊತೆಗೆ ಅದನ್ನ ನೋಡಿಕೊಂಡು ಅವನು ಇಲ್ಲೇ ಕುತ್ಕೊಂಡಿದ್ದ. I got on the space shuttle toy, so I was playing with it. It was my favorite toy back then. I used to think it was like a plane instead of a rocket. Right now, I think we're watching a mini movie there. Real one. We have the power transfer. We're now on the flight batteries within the launch vehicle. Final reports coming from Frank Borman at this time. Final look at the switch list aboard the spacecraft. 20 seconds. All aspects we are still low at this time. 15, 14, 13, 12, 11, 10, 9, 8, 7, 6, 5, 4, 3, 2, 1.
ಇದೆಲ್ಲ ಆದ್ಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಕೂಡ ಒಂದು ದೊಡ್ಡ ಸ್ಪೇಸ್ ಶಟಲ್ ಅನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಾನು ನೋಡಿ ತೋರಿಸ್ತಾ ಇದನ್ನೆಲ್ಲ ಮೇಲ್ಗಡೆ ಇರೋದು ಅದು ಶಟಲ್. ನಾವು ಕೆಳಗಡೆ ಈ ರೀತಿ ನೋಡ್ಕೊಂಡು ಹೋಗ್ಬೋದು. ಮತ್ತೆ ಸ್ಪೇಸ್ ಸೂಟ್ಗಳನ್ನೆಲ್ಲ ಇಟ್ಟಿದ್ರು ಇಲ್ಲಿ, ಅದನ್ನ ನಾವು ಚೆಕ್ ಮಾಡ್ಬೋದು. You saw that Lego store there. I really wanted to go in there and buy stuff. I think that's what I thought at the time, but my parents would obviously say no. ಸೊ ಆಫ್ಟರ್ ದಟ್ ಎಂಡಿಂಗ್ ಅಲ್ಲಿ ಕೊನೆಗೆ ಹೊರಗಡೆ ಬಂದಾದ್ಮೇಲೆ ಎಲ್ಲ ತಿರ್ಗಾದ್ಮೇಲೆ ಅವನು ಅಲ್ಲಿ ಜಂಪ್ ಮಾಡ್ತಾ ಇದ್ದ. ಜಂಪ್ ಮಾಡ್ದಾಗೆ ಲೈಟ್ಗಳು ಅಂಟ್ಕೊಳ್ತಾ ಇತ್ತು. ಅದನ್ನ ನೋಡಿ ಖುಷಿ ಪಡ್ತಾ ಇದ್ದ, ಫುಲ್ ಜಂಪ್ ಮಾಡ್ತಾ ಇದ್ದ. ಸೊ ಇದು ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇನ್ಸ್ಪೈರ್ ಆಗುತ್ತೆ, ಮತ್ತೆ ನಾಸಾಗೆ ವಿಸಿಟ್ ಮಾಡೋ ಅಂತ ಅವಕಾಶ ನಿಮಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. Bye-bye. Thank you.